ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಸ್ನೇಹಿತರೆ ನಮಸ್ಕಾರ. ಇವತ್ತು ಭಾನುವಾರ. ನಿನ್ನೆ ತಡರಾತ್ರಿವರೆಗೂ ಎಡಿಟಿಂಗ್ ಇತ್ತು ಸ್ನೇಹಿತರೆ. ಪ್ರೋಗ್ರಾಮ್ಗಳನ್ನ ಎಡಿಟ್ ಮಾಡ್ತಾಯಿದ್ದೆ, ನಿದ್ದೆ ಬರಲಿಲ್ಲ. ಸೊ ಭಾನುವಾರ ಬೇಗನೆ ನಾನು ಎದ್ದು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಹಾಗಾಗಿ ಚಿತ್ರಕಲಾ ಪರಿಷತ್ಗೆ ಒಂದು ಸಲ ಹೋಗಿ ಬರೋಣ ಅಂತ ಅನ್ನಿಸ್ತು. ಯಾಕೆ ಮನಸ್ಸು ತುಂಬ ದಿನ ಆಗಿತ್ತು ಬಂದು ಈ ಕಡೆ. ಹಾಗೆ ಬಂದಿದ್ದೀನಿ. ಚಿತ್ರಕಲಾ ಪರಿಷತ್ನ ಸುತ್ತೋಣ, ನೋಡೋಣ ಬನ್ನಿ. ಸ್ನೇಹಿತರೆ, ಬೆಂಗಳೂರಿನ ಚಿತ್ರಕಲಾ ಪರಿಷತ್ತು ಬಹು ವರ್ಷಗಳಿಂದ ನಿರಂತರವಾಗಿ ಬಂದು ಸುತ್ತಾಡಿಕೊಂಡು ಹೋಗ್ತಾ ಇದ್ದಂಥ ಸ್ಥಳ. ನಾನು ಸುಮಾರು ಒಂದು 2-2.5 ವರ್ಷ ಅಂದರೆ ಈ ಜನಪದಕ್ಕೆ ತೊಡಗಿಸ್ಕೊಂಡ ಮೇಲೆ ಚಿತ್ರಕಲಾ ಪರಿಷತ್ನ ಕಡೆ ನಾನು ಬಂದೇ ಇಲ್ಲ. ಹಾಗಾಗಿ ಯಾಕೋ ಇವತ್ತು ಬೆಳಗ್ಗೆ ಚಿತ್ರಕಲಾ ಪರಿಷತ್ಗೆ ಹೋಗಲೇಬೇಕು, ಕಾಮತ್ ಕಲಾ ರುಚಿನಲ್ಲಿ ಒಂದು ಕಾಫಿ ಕುಡಿಬೇಕು ಅಂತ ಆಸೆ ಆಯಿತು ಸ್ನೇಹಿತರೆ. ಬಂದಿದ್ದೀನಿ ಚಿತ್ರಕಲಾ ಪರಿಷತ್ ಕ್ಯಾಂಪಸ್ಗೆ. ಇಡೀ ಕ್ಯಾಂಪಸ್ಸನ್ನು ತಿರುಗಿ ನಿಮಗೆ ತೋರಿಸ್ತೀನಿ. ಸ್ವಾಗತ ನಿಮಗೆ ಚಿತ್ರಕಲಾ ಪರಿಷತ್ತಿಗೆ. ಬೆಂಗಳೂರಿನ ಕಲಾ ಅಸ್ಮಿತೆ ಚಿತ್ರಕಲಾ ಪರಿಷತ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಕಾಲೇಜು ಮುಗಿಸಿದ ದಿನಗಳು 2010, 11, 12 ಆಗಲಿಂದಲೂ ಸ್ನೇಹಿತರೆ ಚಿತ್ರಕಲಾ ಪರಿಷತ್ಗೆ ಪ್ರತಿ ವಾರ ಬರುವಂಥ ವಾಡಿಕೆ ಅಭ್ಯಾಸ ಇಟ್ಕೊಂಡಿದ್ವು. ಸ್ನೇಹಿತರೆಲ್ಲರೂ ಸಾಕಷ್ಟು ಜನ ಈಗ ವಿದೇಶಗಳಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ದಾರೆ. ಸ್ನೇಹಿತರೆಲ್ಲರೂ ಕೂಡ ಇಲ್ಲಿ ಬಂದು ಸೇರ್ತಾಯಿದ್ವು. ಅದೊಂದು ಸಿಹಿಯಾದ ನೆನಪು. ಆಗ ಇಲ್ಲಿಯ ಚಿತ್ರಕಲಾ ಪರಿಷತ್ನ ಅಧ್ಯಕ್ಷರಾಗಿರ್ತಂಥ ಶಂಕರಲಿಂಗೇಗೌಡರು ಹಾಗೂ ಇಲ್ಲಿಯ ಮುಖ್ಯ ಆಡಳಿತ ಅಧಿಕಾರಿಗಳು ಅಂದರೆ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ರುದ್ರಪ್ಪನವರಿದ್ದರು ಸ್ನೇಹಿತರೆ. ರುದ್ರಪ್ಪನವರ ಸಂಚಿಕೆಗಳನ್ನು ನೀವು ಜನಪದ ಸಿರಿಯಲ್ಲಿ ಕೆಲ ದಿನಗಳಿಂದ ನೋಡ್ತಾ ಇದ್ದೀರ ಅಂತ ಕಾಣುತ್ತೆ. ನನ್ನ ಅವರ ಸ್ನೇಹ, ನನ್ನ ಅವರ ಒಂದು ಬಾಂಧವ್ಯ ಸುಮಾರು ಒಂದು 15-16 ವರ್ಷಗಳದ್ದು ಹಿಂದಿನದು ಸ್ನೇಹಿತರೆ. ಅವರನ್ನು ಚಿತ್ರಕಲಾ ಪರಿಷತ್ತಲ್ಲಿ ನಾನು ಕಂಡಿದ್ದೆ. ಚಿತ್ರಕಲಾ ಪರಿಷತ್ನಲ್ಲಿ ಅವ್ರು ಮಾಡಿದಂತಹ ಅಭಿವೃದ್ಧಿ ಕಾರ್ಯಗಳು ಇವೆಲ್ಲವನ್ನು ನಾನು ಕಂಡಿದ್ದೆ ಸ್ನೇಹಿತರೆ. ನಮ್ಮ ಮುಂದೆಯೇ ಅವರು ಈ ಲ್ಯಾಂಡ್ಸ್ಕೇಪಿಂಗ್ ವರ್ಕ್ಗಳಾಗ್ಬೋದು ಅಥವಾ ಇದಕ್ಕೊಂದು ಹೊಸ ವಿನ್ಯಾಸವನ್ನು ಕೊಡ್ತಕ್ಕಂಥ ಕೆಲಸಗಳು ಚಿತ್ರಕಲಾ ಪರಿಷತ್ನಲ್ಲಿ ಏನೆಲ್ಲ ಕಲ್ಲನ್ನು ಬಳಸ್ಕೊಂಡು ವಿನ್ಯಾಸಗಳನ್ನು ಮಾಡಲಾಗಿದೆ ಎಲ್ಲವೂ ಕೂಡ ರುದ್ರಪ್ಪನವ್ರಲ್ಲಿದ್ದಾಗ ಮಾಡಿದ್ದೆ. ಅದರಲ್ಲಿ ಒಂದು ಸಾಕ್ಷಿ ನಿಮಗೆ ತೋರಿಸ್ತೀನಿ ಬನ್ನಿ. ಚಿತ್ರಕಲಾ ಪರಿಷತ್ಗೆ ಹೆಚ್ಚು ಜನ ಬರೋದು ಕಾಮತ್ ಕಲಾ ರುಚಿಯ ಕಾಫಿ ಕುಡಿಯೋಕ್ಕೆ. ಬನ್ನಿ, ಕಾಮತ್ ನಿಮ್ಗೆ ಪರಿಚಯ ಮಾಡಿಕೊಡ್ತೀನಿ. ನಮಸ್ಕಾರ ಸರ್. ಹೇಳಿ ಸರ್. ಹೇಗಿದ್ದೀರಾ? ಆರೋಗ್ಯ ಹೇಗಿದೆ? ಭಾಳ ವರ್ಷಗಳಾಯ್ತು ನಿಮ್ಮನ್ನು ನೋಡಿ ನಾನು. 1984. ಹೌದು, ಚೆನ್ನಾಗಿದ್ದೀರಾ? 14 ವರ್ಷ ಮುಂಚೆ ನಾವು ಬಂದಿದ್ವಿ. ಹಾಂ ಹೌದು. ರುದ್ರಪ್ಪನವರು ಇದಾಗಿದ್ದು ಅಡ್ಮಿಷನ್ ಆಫೀಸರ್ ಆಗಿ. ಹೌದು ಹೌದು ಹೌದು. ಇಲ್ಲಿ ಒಳ್ಳೆ ಕ್ಯಾಂಟೀನ್ ಇರಲಿಲ್ಲ. ಹಾಂ, ನಾವು ಮಾತಾಡ್ಬಿಟ್ಟು ಕ್ಯಾಂಟೀನು ಇವತ್ತು ತನಕ ನಡ್ಕೊಂಡು ಬರ್ತಾ ಇದ್ವಿ. ಅಲರ್ಟ್ ಮಾಡಿದ್ದಾರೆ ನಿಮ್ಮ ಕ್ಯಾಂಟೀನು ರುದ್ರಪ್ಪನವರೇ ಅಲ್ವಾ? ಅಧ್ಯಕ್ಷರು ಶಂಕರಲಿಂಗೇಗೌಡರು. ಹೌದು. ಉದ್ಘಾಟನೆ ದಿನ ನಾನು ಇದ್ದೆ, ಅವತ್ತು ಕಾಫಿ ಕುಡಿಯೋಕ್ಕೆ ಬಂದಿದ್ದೆ ಇಲ್ಲಿ. ನಾನು ಉದ್ಘಾಟನೆ ದಿನ ನಾನು ಕಾಫಿ ಕುಡಿಯೋಕೆ ಇಲ್ಲಿಗೆ ಬಂದಿದ್ದೆ. ಬರ್ತಾ ಇರ್ತೀನಿ ಸರ್. ಇವತ್ತು ತನಕ ಯಾರು ಸರಿ ಇಲ್ಲ ಅಂತ ಕಂಪ್ಲೇಂಟ್ ಮಾಡಿಲ್ಲ. ಹೌದು ಹೌದು. ಕಾಮತ್ ಬಗ್ಗೆ ಏನಿಲ್ಲ. ಕೋಲಾರ, ಲುಲ್ಲು ಮಾಲ್, ಓರಿಯನ್ ಮಾಲ್, ಹೊಸಕೋಟೆ, ಅವಿನಿ ರೋಡ್, ಶೇಷಾದ್ರಿಪುರಂ, ಏರ್ಪೋರ್ಟ್ ಕಡೆ ಇದ್ದಾರೆ. ದೇವ್ರು ಒಳ್ಳೇದು ಮಾಡಲಿ. ಎಲ್ರಿಗೂ ರುಚಿಯಾದ ಆಹಾರವನ್ನು, ಕಾಫಿಯನ್ನು, ತಿಂಡಿಯನ್ನು ಒದಗಿಸ್ತಾ ಇದ್ದೀರಾ ಭಾಳ ವರ್ಷಗಳಿಂದ. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ಸರ್. ಮಾಡ್ತೀನಿ ಸರ್. ಥ್ಯಾಂಕ್ ಯು. ಸ್ನೇಹಿತರೆ, ಕಾಮತ್ ಕಲಾ ರುಚಿ ಪರಿಸರ, ಉತ್ತಮವಾದ ಪರಿಸರ, ಉತ್ತಮವಾದ ರುಚಿಯಾದ ಶುಚಿಯಾದ ಉಪಹಾರಕ್ಕೆ, ತಿಂಡಿ ತಿನ್ನಲಿಕ್ಕೆ ತುಂಬ ಸೂಕ್ತವಾಗಿರ್ತಕ್ಕಂಥ ಸ್ಥಳ ಸ್ನೇಹಿತರೆ. ನಾವೆಲ್ಲ ಸವಿತಾ ಇದ್ದಂತಹ ಪ್ರತಿನಿತ್ಯ ಬದಲಾಗ್ತಕ್ಕಂಥ ಮೆನು, ಒಂದಿನ ಚಿತ್ರಾನ್ನ, ಒಂದಿನ ಪುಳಿಯೋಗರೆ, ಒಂದಿನ ಪಲಾವು, ಈ ರೀತಿ ತಿಂಡಿಗಳು ಬದಲಾಗ್ತವೆ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ. ಹೋಟ್ಲು ನೋಡ್ಕೊಂಬರೋಣ ಬನ್ನಿ. ಕಾಫಿ ಕೌಂಟ್ರು, ವೆರಿ ಗುಡ್. ಏನು ಮಾಡಿದ್ದೀರಾ? ಯಾವ ತಿಂಡಿ ಇವತ್ತು? ತೋರ್ಸಪ್ಪ. ಉಪ್ಪಿಟ್ಟು, ಕೇಸರಿ ಬಾತು, ಪಲಾವ್. ವಾವ್,
ಉದ್ದಿನ ವಡೆ. ಹಾಂ ಇಲ್ಲಿ ಇಡ್ಲಿ, ರವಾ ಇಡ್ಲಿ, ಬಟನ್ ಇಡ್ಲಿ, ಅದು ಮಿನಿ ಇಡ್ಲಿ, ತಟ್ಟೆ ಇಡ್ಲಿ ಮಾಡಿಲ್ವ ಇವತ್ತು? ಹಾಂ ನೈಸ್. ಇಲ್ಲಿ ಮತ್ತು ಜ್ಯೂಸ್ ಕೌಂಟ್ರು, ಸ್ಯಾಂಡ್ವಿಚ್ಚು. ಹೌದು. ನಿಜ. ಒಂದು ರೌಂಡ್ ಹಾಕೊಂಡ್ಬಂದ್ಬಿಡ್ತೀನಿ ಒಳಗಡೆ. ಅದೂರಾ ಬರ್ತೀನಿ. ಮಾಡ್ತೀನಿ. ಶೆಣೆ ಅವ್ರಿಗೆ ವಯಸ್ಸಾಗ್ಬಿಟ್ಟಿದೆ. ಆಗ ಅವರೇ ಕ್ಯಾಶಲ್ಲಿ ಕೂರ್ತಾಯಿದ್ರು, ಹೆಂಗಾಗಿದ್ರು. ಆಗ ಕೆಲವು ಸಮಯ ನಮಗೆ ಕಾಫಿ ಕೊಡು, ತಿಂಡಿ ತಿನ್ನೋಕ್ಕೆ ದುಡ್ಡು ಇರ್ತಿರಲಿಲ್ಲ. ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ವಿ, ಸರ್ ದುಡ್ಡಿಲ್ಲ, ನಾಳೆ ಕೊಡ್ತೀವಿ ಅಂತ. ಭಾಳ ಬೈದದ್ದು ಉಂಟು ಕೆಲವು ಸಮಯ. ಆದರೂ ಕೂಡ ಭಾಳ ಪ್ರೀತಿಯಿಂದ ಮಕ್ಕಳಂತೆ ಹಾಗೆಲ್ಲ ನಾವು ಪತ್ರಿಕೋದ್ಯಮದ ಯುವ ಗುಂಪು. ಆಗ ತಾನೇ ಕಾಲೇಜ್ ಮುಗಿಸಿ ಕೆಲಸ ಹುಡುಕುವಂಥ ಹೊತ್ತು ಒಂದು ಇಡೀ ನಮ್ಮ ಒಂದು ಗುಂಪಿತ್ತು. ನಮ್ಮದು ಒಂದು ಪತ್ರಿಕೋದ್ಯಮದ ಗುಂಪು. ನಾವೆಲ್ಲ ಬಂದು ಇಲ್ಲಿ ಸೇರ್ಕೊಳ್ತಾ ಇದ್ವು. ಅಂದರೆ ಭಾಳಷ್ಟು ಜನ ಭಾಳ ಪೇಪರ್ಗಳಲ್ಲಿ, ಟಿ ವಿಗಳಲ್ಲಿ ಕೆಲಸ ಈಗಲೂ ಮಾಡ್ತಾಯಿದ್ದಾರೆ. ನನ್ನೊಟ್ಟಿಗೆ ಕೆಲಸ ಮಾಡಿದಂಥವ್ರು ತುಂಬ ಜನ ಇದ್ದಾರೆ. ಕೆಲವರು ಮಾಧ್ಯಮವನ್ನು ಬಿಟ್ಟು ರಿಯಲ್ ಎಸ್ಟೇಟು ಬಿಸ್ನೆಸ್ ಮಾಡಿದವರು ಇದ್ದಾರೆ. ನಾವೆಲ್ಲರೂ ಸೇರಿಕೊಂಡು ಬಂದು ಸೇರ್ತಾಯಿದ್ದ ಜಾಗ, ರೆಗ್ಯುಲರ್ ಸ್ಪಾಟು ಬೆಂಗಳೂರಿನ ಚಿತ್ರಕಲಾ ಪರಿಷತ್ತು. ನಮ್ಮನ್ನು ಅಡ್ಡ ಇತ್ತು, ತೋರಿಸ್ತೀನಿ ಬನ್ನಿ ನಿಮಗೆ. ಇದು ಸುಮಾರು ವರ್ಷಗಳ ಕಾಲ ನಾವು ನಮ್ಮ ಗೆಳೆಯರೆಲ್ಲ ಕಾಲ ಕಳೆದಂತಹ ಒಂದು ಸ್ಥಳ. ಇದು ಚಿತ್ರಕಲಾ ಪರಿಷತ್ತಿನ ಆವರಣ. ಇಲ್ಲಿ ಕೂರ್ತಿದ್ವು. ಈ ಬೆಂಚ್ ಮೇಲೆ 4 ಜನ, ಆ ಬೆಂಚ್ ಮೇಲೆ 4 ಜನ, ಒಟ್ಟು ಒಂದು 8-10 ಜನಗಳ ಗುಂಪು ಇಲ್ಲಿ ಸೇರ್ಕೊಳ್ತಾ ಇದ್ವು. ಅದರಲ್ಲಿ ಕೆಲವರಿಗೆ ಸಿಗರೇಟ್ ಸೇದೋ ಅಭ್ಯಾಸ ಇತ್ತು. ಬಟ್ ಚಿತ್ರಕಲಾ ಪರಿಷತ್ ಆವರಣದಲ್ಲಿ ಧೂಮಪಾನ ನಿಷೇಧ ಇತ್ತು. ಹಾಗಾಗಿ ಇಲ್ಲೇ ಹತ್ತಿರದ ಶಿವಾನಂದ ಸರ್ಕಲ್ ಅಂತೇನು ಕರೀತಾರೆ, ಬೃಂದಾವನ ಹೋಟ್ಲು ಆಪೋಸಿಟ್ಟು, ಅಲ್ಲಿಗೆ ಹೋಗೋದು ಬರೋದು ಪದೇ ನಡೀತಾ ಇತ್ತು. ಚೆನ್ನಾಗಿತ್ತು ಆ ದಿನಗಳು. ಆವಾಗ ಇಲ್ಲಿ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ರುದ್ರಪ್ಪ ಅವರಿದ್ದರು, CN ರುದ್ರಪ್ಪ ಅವರು ಇದ್ದರು. ಅವರು ನಮಗೆಲ್ಲ ಭಾಳ ಸಹಕಾರ ಕೊಡೋರು. ಅವಾಗಿದ್ದೆಲ್ಲ ಕೆಲಸ ಮಾಡ್ತಿದ್ರು. ಅವಾಗೆಲ್ಲ ಈ ಕೆಲಸಗಳ ನಡೀತಾ ಇದ್ವು. ನಂತರ ಅಧ್ಯಕ್ಷಗಳು ಬದಲಾದರು, BL ಶಂಕರ್ ಅವರು ಬಂದರು. ಅವರು ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ. ಅದು ಹೊರತುಪಡಿಸಿದ್ರೆ ಚಿತ್ರಕಲಾ ಪರಿಷತ್ನಲ್ಲಿ ಕೇವಲ ಚಿತ್ರಗಳ ಪ್ರದರ್ಶನ ಮಾತ್ರ ಅಲ್ಲ, ಒಂದಷ್ಟು ಬೇರೆ ಎಕ್ಸಿಬಿಷನ್ಗಳು, ಮಾರಾಟ ಮತ್ತು ಫೇರ್ಗಳು ನಡೀತಾ ಇತ್ತು. ಅದಕ್ಕೂ ಕೂಡ ನಾವು ಬರ್ತಾಯಿದ್ವು ರೆಗ್ಯುಲರಾಗಿ. ಅದು ಕೂಡ ಒಂದು ಮರೆಯಲಾಗದ ಒಂದು ಎಕ್ಸ್ಪೀರಿಯೆನ್ಸು. ನಿಮ್ಗೊಂದು ಬ್ಯಾಗ್ ತೋರಿಸ್ತೀನಿ. ನೋಡಿ, ಇದೊಂದು ಲೆದರ್ ಬ್ಯಾಗ್ ಇದೆ. ಇದನ್ನು ನೀವು ನೋಡಿರ್ತೀರ ನಾವು ಹಲವಾರು ವಿಡಿಯೋಗಳಲ್ಲಿ. GoPro ಕ್ಯಾಮ್ರಾವನ್ನು ಬಳಸಲಿಕ್ಕೆ, ಇಟ್ಕೊಳ್ಳಿಕ್ಕೆ ಕ್ಯಾರಿ ಮಾಡ್ತಕ್ಕಂಥ ಒಂದು ಲೆದರ್ ಬ್ಯಾಗು. ಕೊಂಡುಕೊಂಡು ಸುಮಾರು 4 ವರ್ಷ ಆಗಿದೆ ಆಯಿತಾ. ಇವತ್ತಿಗೂ ಹೊಸ ಬ್ಯಾಗ್ ಅಂತ ಇದೆ, ಪ್ಯೂರ್ ಲೆದರ್ ಬ್ಯಾಗ್ ಇದು. ಇದರಲ್ಲಿ ನಾನು ಹಾಕ್ಕೊಂಡಿರೋ ಮೈಕು, ಈಗ ರೆಕಾರ್ಡ್ ಆಗ್ತಿರೋಂಥ ಈ GoPro ಕ್ಯಾಮ್ರಾ, ಇದೆಲ್ಲವನ್ನು ಇದರಲ್ಲಿ ನಾವು ಇಟ್ಕೊಂಡು ಕ್ಯಾರಿ ಮಾಡ್ತೀವಿ. ಇದನ್ನು ತೊಗೊಂಡಿದ್ದು ಚಿತ್ರಕಲಾ ಪರಿಷತ್ತಲ್ಲಿ. ಹಾಗಾಗಿ ಇದೊಂದು ನನಗೊಂದು ಸದಾಕಾಲ ನೆನಪು. ಈ ಬ್ಯಾಗು ಚಿತ್ರಕಲಾ ಪರಿಷತ್ತಲ್ಲಿ ನಾನು ಕೊಂಡುಕೊಂಡೆ ಅಂತ ಹೇಳಲಿಕ್ಕೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಬಹುಶಃ ಅಧ್ಯಕ್ಷರು ಬಂದಿರಲ್ಲ ಅಂತ ಕಾಣುತ್ತೆ. ಕಾರೂ ಇಲ್ಲ. ಇದ್ದಿದ್ರೆ ಅವ್ರನ್ನ ನಿಮ್ಗೆ ಮಾತಾಡಿಸ್ತಾ ಇದ್ದೆ. ಇಲ್ಲಿ ತೊಂದರೆ ಇಲ್ಲ. ಕ್ಯಾಂಪಸ್ನ ಸುತ್ತ ಹಾಕಿ ನಿಮಗೆ ಇಡೀ ಚಿತ್ರಕಲಾ ಪರಿಷತ್ನ ತೋರಿಸ್ತೀನಿ. ನಮ್ಮ ಹಿರಿಯರು, ಹಿತೈಷಿಗಳು ಆದಂಥ ರುದ್ರಪ್ಪನವರ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಇಲ್ಲಿ ಮಾಡಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ, ಬನ್ನಿ ಸ್ನೇಹಿತರೆ. ಸ್ನೇಹಿತರೆ ನೋಡಿ, ದುರಂತ ಅಂದರೆ ಸಾಂಸ್ಕೃತಿಕ ದುರಂತಗಳು ಅಂತ ನಾವು ಕರಿತೀವಿ. ಅವಾಗವಾಗ ಪದೇ ಮಾತಾಡ್ತೀನಲ್ಲ ನಾನು. ಅದಕ್ಕೊಂದು ಉದಾಹರಣೆ ಸಿಕ್ಕಿ ನೋಡಿ, ಇಲ್ಲಿ ನಮ್ಮ ಕಣ್ಣಿಗೆ ಸಿಗುತ್ತೋ ಇಂಥವೆಲ್ಲ. ಯಾಕೆ ಬೈದರೆ ಹುರ್ಕೋತಾರೆ ಅಲ್ವಾ, ನೋಡಿಕೊಂಡು ಬೈದು ಸುಮ್ಮನೆ ಇರೋಕ್ಕಾಗಲ್ಲ ನನ್ನ ಕೈಲಿ. ನೋಡಿ, ಕರ್ನಾಟಕ ಚಿತ್ರಕಲಾ ಪರಿಷತ್ತಿನ
ಓಪನ್ ಏರ್ ಥಿಯೇಟ್ರ್ ಏನು ಕಾಣ್ತಾ ಇದೆಯಲ್ಲ ಇಲ್ಲಿ ಒಂದು ಬಯಲು ರಂಗಮಂದಿರ, ಇದನ್ನು ಉದ್ಘಾಟನೆ ಮಾಡಲಾಗಿದೆ ಸ್ನೇಹಿತರೆ. ಅದರ ಒಂದು ಶಿಲಾಕಲ್ಲು ಇಲ್ಲಿ ಹಾಕಿದ್ದಾರೆ. ಅದರಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಸ್ವಲ್ಪ ಝೂಮ್ ಮಾಡಿ, CN ರುದ್ರಪ್ಪ ಅಂತ ಇಲ್ಲಿ ಹೆಸರಿದೆ ಸ್ನೇಹಿತರೆ ಕಲ್ಲಲ್ಲಿ, ಆಯಿತಾ. ಅದನ್ನು ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗೋ ಅದಕ್ಕೆ ಕಪ್ಪು ಮಸಿಯನ್ನು ಹಚ್ಚಿ ಮುಚ್ಚಿದ್ದಾರೆ. ಇದನ್ನೇ ಅಲ್ವಾ ಸಾಂಸ್ಕೃತಿಕ ರಾಜಕಾರಣ ಅಂತ ಹೇಳೋದು, ಹೋಗಿಬೇಕಲ್ವ ಇಂಥವ್ರಿಗೆಲ್ಲ. ಹಾಗಾಗಿ ಇಂಥವೆಲ್ಲ ನೋಡೋದು ನಂಗೆ ತಡ್ಕೊಳಕ್ಕಾಗಲ್ಲ, ಯಾಕೆ ಮಕ್ಕ ಹೋಗಿಬೇಕು ಅಂತ ಅನಿಸುತ್ತೆ. ಯಾಕೆ ಹಂಗೆ ಮಾಡ್ತೀವಿ? ಅಥವಾ ಈ ಕಲ್ಲನ್ನು ಮಾಡಿಸಿದಂಥವರು ದಡ್ಡರಾಗಿದ್ದರೆ, ತಪ್ಪಿತಸ್ಥರಾಗಿದ್ದರೆ, ಮಿನಿಸ್ಟ್ರು ಜಗದೀಶ್ ಶೆಟ್ಟರ್ ಅವತ್ತಿನ ಮಿನಿಸ್ಟ್ರು ಅಲ್ವಾ, ಅವ್ರಿಗೆ ತಾಕೀತು ಮಾಡಿ, ಆಫೀಸರ್ಗಳಿದ್ರಲ್ಲ ಅವ್ರಿಗೆ ತಾಕೀತು ಮಾಡಿ. ಅದ್ರ ಬಿಟ್ಟು ಯಾಕೆ ಪ್ರಾಮಾಣಿಕವಾಗಿ ದುಡಿತಕ್ಕಂಥ ನೌಕರರಿಗೆ, ಸರ್ಕಾರಿ ನೌಕರರಿಗೆ ಹೆಸರಿಗೆ ಕಪ್ಪು ಮಸಿ ಬೆಳಿಲಿಕ್ಕೆ ಪ್ರಯತ್ನ ಪಡ್ತೀರಾ? ನಾನ್ಸೆನ್ಸ್. ನೋಡಿ, ಅದೊಂದು ಸಾಕ್ಷಿ ನಿಮ್ಗೆ ತೋರಿಸಿದ್ದೀನಿ. ಇನ್ನೂ ಹಲವಾರು ಇದ್ದಾವೆ, ಬಂದು ಏನು ಮಾಡಿದ್ದಾರೆ ನೋಡೋಣ. ಇದಕ್ಕೆ ಸಾಕ್ಷಿ ನಾನೇ. ಈ ಒಂದು ಆಂಪಿ ಥಿಯೇಟ್ರು 2012ರಲ್ಲಿ ನಂಗೆ ನೆನಪಿದೆ. ಅವತ್ತು ನಾನು ವರದಿ ಮಾಡಲಿಕ್ಕೆ ಬಂದಿದ್ದೆ. ಏಕಲವ್ಯ ಅಂತ ಒಂದು ಪತ್ರಿಕೆ ನಡೆಸ್ತಾ ಇದ್ದೆ ನಾನಾಗ 2012ರಲ್ಲಿ. ಚಿತ್ರಕಲಾ ಪರಿಷತ್ನಲ್ಲಿ ಕಲ್ಲು ಗುಟ್ಟೆಯಾಗಿದ್ದ ಒಂದು ಸ್ಥಳವನ್ನು ಓಪನ್ ಆಂಪಿ ಥಿಯೇಟ್ರ್ ಆಗಿ ಮಾಡಬೇಕು ಅಂತ ಬಂದಾಗ, ಅಲ್ಲಿದೆ ನೋಡಿ ಹೆಸರು, ಶಂಕರಲಿಂಗೇಗೌಡರು ಇದರ ಅಧ್ಯಕ್ಷರಾಗಿದ್ದರು. ರುದ್ರಪ್ಪನವರು ಇಲ್ಲಿಯ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಮುಖ್ಯ ಆಡಳಿತಾಧಿಕಾರಿ ಆಗಿದ್ದರು. ಆಗ ಇದನ್ನೆಲ್ಲ ಕೆಲಸ ಮಾಡಿದ್ದನ್ನು ನಾವು ಕಣ್ಣಾರ ನೋಡಿದ್ದೀವಿ. ರುದ್ರಪ್ಪನವರು ಇಲ್ಲಿ ಬಂದು ನಿಂತ್ಕೊಂಡು, ಯಾವಾಗಲೂ ನಿಂತ್ಕೊಂಡು ಕೆಲಸ ಮಾಡಿಸ್ತಾಯಿದ್ರು, ನಾವು ನೋಡಿದ್ದೀವಿ. ಯಾಕೆಂದರೆ ಇದೇ ನಮ್ಮ ಅಡ್ಡ ಅಂತ ನಿಮ್ಗೆ ತೋರಿಸಿದ್ನಲ್ಲ, ತೋರ್ಸಪ್ಪ ಅಲ್ಲಿ ನೋಡಿ, ಅದೇ ನಮ್ಮ ಅಡ್ಡ. ನಾವಲ್ಲೇ ಬಂದು ಸೋಮವಾರಿ ಕಟ್ಟ ಹತ್ರ ಅಲ್ಲೇ ಕೂರ್ತಾಯಿದ್ವು. ಇದರ ಕಾಮಗಾರಿ ನಡೀತಾ ಇತ್ತು, ಕೆಲಸ ಕಣ್ಣಾರೆ ಕಂಡಿರಿದಂಥ ಸಾಕ್ಷಿಗಳು ನಾವು ಅಲ್ವಾ. ನೀವೇ ನೋಡಿ ವೀಕ್ಷಕರೇ, ನೀವು ಹೇಳಿ. ಆ ರೀತಿ ಎಲ್ಲರ ಹೆಸರು ಇದೆ ಅದರಲ್ಲಿ, ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲರ ಹೆಸರು ಅದರಲ್ಲಿದೆ. ಆದರೆ ಪ್ರಾಮಾಣಿಕವಾಗಿ ಬಿಸಿಲಲ್ಲಿ ನಿಂತು ಧೂಳಲ್ಲಿ ನಿಂತು ಕೆಲಸ ಮಾಡಿದಂಥ ಒಬ್ಬ ಪ್ರಾಮಾಣಿಕ ಸರ್ಕಾರಿ ನೌಕರರ ಸಿಬ್ಬಂದಿಯ ಹೆಸರಿಗೆ ಮಸಿ ಬೆಳಿತಿರಲ್ಲ, ನಾಚಿಕೆ ಆಗಬೇಕು, ಈ ವ್ಯವಸ್ಥೆಗೆ ನಾಚಿಕೆ ಆಗಬೇಕು. ಸರಿ ಬನ್ನಿ ಮುಂದೆ ಹೋಗೋಣ, ಇನ್ನು ಬೇರೆ ಬೇರೆ ಸ್ಥಳಗಳು ತೋರಿಸ್ತೀನಿ ನಿಮಗೆ. ಚಿತ್ರಕಲಾ ಪರಿಷತ್ತಲ್ಲಿ ಮತ್ತೊಂದು ವಿಶೇಷ ಏನು ಗೊತ್ತಾ, ಇವರು ನಮ್ಮ ಬಾಸು, ನೋಡ್ಕೊಳ್ಳಿ. ಸಾವಿರದ 1994ರಲ್ಲಿ ನಿರ್ಮಾಣ ಮಾಡಿದಂತಹ ಒಂದು ಆಂಜನೇಯ ಸ್ವಾಮಿಯ ಒಂದು ದೇವಸ್ಥಾನ ಸ್ನೇಹಿತರೆ. ಆಗ ಇದನ್ನು ಅಂದಿನ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ದಿವಂಗತ SM ಕೃಷ್ಣಾಜಿಯವರು ಉದ್ಘಾಟನೆ ಮಾಡಿದ್ರು ಇಲ್ಲಿ ಅಂತ ಇಲ್ಲೊಂದು ಕಲ್ಲು ಹಾಕಿದೆ, ತೋರ್ಸಪ್ಪ ಇಲ್ಲಿ. ದಿವಂಗತ KH ಪಾಟೀಲ್ರವರ ಸ್ಮರಣಾರ್ಥ ನಿರ್ಮಿಸಿರುವ ಶ್ರೀ ಹನುಮಂತ ದೇವರ ದಿವ್ಯ ಮಂಟಪವನ್ನು ಡಾಕ್ಟರ್ ಜೀವರಾಜ ಆಳ್ವಾರ್ ಅವರ ಸಮ್ಮುಖದಲ್ಲಿ 1994ನೇ ಮಾರ್ಚ್ 30ರಂದು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಯವರಾದ ಶ್ರೀ SM ಕೃಷ್ಣರವರು ಉದ್ಘಾಟನೆ ಮಾಡಿದರು. ಅಂದರೆ SM ಕೃಷ್ಣಾಜಿಯವರು ಉಪಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ. ಬಟ್ ನಾವು ಅವಾಗ ಇರಲಿಲ್ಲ, ನಾವು ಅವಾಗೆಲ್ಲ ಹೈಸ್ಕೂಲಿಲ್ಲ, ಪ್ರೈಮರಿಲಿ ಓದ್ತಿದ್ವಿ, ನನಗೆ ಗೊತ್ತಿಲ್ಲ. ನಾವು 94 ಹೈಸ್ಕೂಲ್ ಇದ್ವಿ ಅಂತ ಕಾಣುತ್ತೆ. ಆಗ ನಾವು ಇಲ್ಲಿ ಇರಲಿಲ್ಲ, ನಾವೆಲ್ಲ ಇಲ್ಲಿ ಕಾಲಿಕ್ಕಿದ್ದೆ 2010 ನಂತರ. ಹಾಗಾಗಿ ಇದು ಹಳೆಯ ಒಂದು ಕಲ್ಲು. ಬಟ್ ನಾವು ಬಂದಾಗ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು. ಜೈ ಆಂಜನೇಯ. ಚಿತ್ರಕಲಾ ಪರಿಷತ್ತಿನ ಉತ್ತರ ಭಾಗದ ಕಾರ್ ಪಾರ್ಕಿಂಗ್ನಲ್ಲಿರ್ತಕ್ಕಂಥ ಈ ಒಂದು ಆಲದ ಮರ ಸ್ನೇಹಿತರೆ, ಆಲದ ಮರದ ಕೆಳಗೆ ಒಂದು ಗಣಪತಿ ದೇವಸ್ಥಾನ ಇದೆ. ಅದು ಕೂಡ ನಾವು ಬಂದಾಗ ಇಲ್ಲಿಗೆ ಕ್ಯಾಂಪಸ್ಗೆ ಬರ್ಬೇಕಾದ್ರೆ ಇರ್ತಿತ್ತು ಯಾವಾಗಲೂ. ಅಲ್ಲೂ ಕೂಡ ಬಂದು ಗಣೇಶನಿಗೆ ಒಂದು ನಮಸ್ಕಾರ, ಆಂಜನೇಯನಿಗೆ ಒಂದು ನಮಸ್ಕಾರ, ಜನಾರ್ದನ ಹೋಟ್ಲು ಸಿಗರೇಟ್ ಅಂಗಡಿಗೆ 4-5 ಸಲ ಒಂದು ವಾಕು ಬಿಟ್ಟರೆ ಇಡೀ ದಿನ ಇಲ್ಲಿ ಕೂತು ಹರಟೆ ಹೊಡೆಯೋದು ಪತ್ರಿಕೋದ್ಯಮದ ಮಿತ್ರರ ದಿನನಿತ್ಯದ ಕೆಲಸ ಆಗಿತ್ತು. ಇಲ್ಲಿ ಇದೇನು ವಿಶೇಷ ಅಂತಂದರೆ, ಇಲ್ಲಿ ಇದಾನಣ್ಣ ಬಿದ್ದೋಗ್ಬಿಟ್ಟಿರಾ ಹುಡುಗಿಗ ತೆಕ್ಕೊಡ್ಲ ಫೋಟೋ. ಸೊ ಇದು ಮೀನಾ ಬಜಾರ್ ಅಂತ, ಬನ್ನಿರಿ. ಏನಿದು ಅಂತಂದರೆ, ಯಾವಾಗಲೂ ಇಲ್ಲಿ ಎಕ್ಸಿಬಿಷನ್ಸ್ಗಳು ನಡೀತಾ ಇರ್ತವೆ, ಲೈಕ್ ಆರ್ಟು ಕ್ರಾಫ್ಟು ಈ ಸಂಬಂಧಪಟ್ಟಿದ್ದ ಮೀನಾ ಬಜಾರಲ್ಲಿ ಮೇಲ್ಗಡೆ ಒಂದು ಆಡಿಟೋರಿಯಂ ಇದೆ. ಅಲ್ಲಿ ನಿಮಗೆ ಯಾವಾಗಲೂ ಕಾಲಕ್ಕೆ ತಕ್ಕಂಗೆ ನಡೀತಾ ಇರುತ್ತೆ. ಅದೊಂದು ಇಲ್ಲಿ ಬಂದು ಸ್ಕಲ್ಪ್ಚರ್ ಡಿಪಾರ್ಟ್ಮೆಂಟ್ ಅಂತ ನೋಡಿ, ಇಲ್ಲಿ
ಅಂದರೆ ಈ ಕಲ್ಲಿನಿಂದ ಮಾಡ್ತಕ್ಕಂಥ ಕೆತ್ತನೆಯ ಕೆಲಸಗಳು ಮಾಡಿದ ಆ ಡಿಪಾರ್ಟ್ಮೆಂಟ್ ಈ ಕಡೆಗೆ. ಅದು ಈ ಥರ ಭಾನುವಾರ ಆಗಿರೋದ್ರಿಂದ ಬಾಗಿಲಾಕಿದ್ದಾರೆ. ನಾವೆಲ್ಲ ಬರಬೇಕಾದ್ರೆ ಇಲ್ಲಿ ತೋರ್ಸಪ್ಪ, ಇಲ್ಲಿ ನೋಡಿ ತೋರ್ಸಪ್ಪ, ಇಲ್ಲಿ ನೋಡಿ ನೋಡಿ ಕಲ್ಲನ್ನು ಕೆತ್ತೋದು ಕಂಪ್ಯೂಟರೈಸ್ಡು ಗಣಕ ವ್ಯವಸ್ಥೆಯನ್ನು ಬಳಸ್ಕೊಂಡು ಕಲ್ಲನ್ನು ಕೆತ್ತತಕ್ಕಂಥದ್ದು. ಹ್ಯಾಂಡಿಕ್ರಾಫ್ಟ್ಸ್ಗಳು ಕೂಡ ಮಾಡ್ತಿದ್ರು ಇಲ್ಲಿ ರೆಗ್ಯುಲರಾಗಿ. ನಾವು ಆಗ ರೆಗ್ಯುಲರಾಗಿ ಬರಬೇಕಾದ್ರೆ ಇಲ್ಲಿ ಕುಟಾಣಿ ಶಬ್ದಗಳೆಲ್ಲ ಕೇಳಿಸ್ತಿತ್ತು ನಮಗೆ. ಅದೊಂದು ವಿಶೇಷ ಈ ಕಡೆ ಈ ಭಾಗದ್ದು. ನೋಡಿ ಸ್ಕಲ್ಪ್ಚರ್ಸು. ಇದು ಆ್ಯಕ್ಚುಲಿ ಸಿಬ್ಬಂದಿಗಳ ಒಂದು ದ್ವಿಚಕ್ರ ವಾಹನ ಪಾರ್ಕಿಂಗು. ಆಲ್ಮೋಸ್ಟ್ ಯಾವಾಗಲೂ ನಮ್ಮ ಗಾಡಿಗಳೇ ತುಂಬಿರ್ತಾ ಇದ್ವಿ ಇಲ್ಲಿ, ಒಂದು 10 ಗಾಡಿಗಳು. ಅದಕ್ಕೂ ನಮಗೂ ಸೆಕ್ಯೂರಿಟಿಗೂ ಯಾವಾಗಲೂ ಜಗಳ ನಡೀತಾ ಇತ್ತು. ಇವತ್ತು ಭಾನುವಾರ ಆಫೀಸ್ ರಜಾ, ಅಧ್ಯಕ್ಷ ಕೂಡ ಬಂದಿಲ್ಲ. ಇದ್ದರೆ VL ಶಂಕರ್ ಅವರು ನಾಡಿನ ಹಿರಿಯರು, ಸಾಹಿತಿಗಳು, ಸಾಂಸ್ಕೃತಿಕ ಚಿಂತಕರು, ಅವ್ರನ್ನ ನಿಮಗೆ ಭೇಟಿ ಮಾಡಿಸ್ತಾ ಇದ್ದೆ. ಶೀಘ್ರದಲ್ಲಿ VL ಶಂಕರ್ ಅವರನ್ನ ಸಂದರ್ಶನ ಮಾಡಿ ನಿಮ್ಮ ಮುಂದೆ ಕರ್ತರುವಂಥ ಪ್ರಯತ್ನ ಮಾಡ್ತೀನಿ. ನಮ್ಮ ತೇಜಸ್ವಿಯವರ ಪೂರ್ಣಚಂದ್ರ ತೇಜಸ್ವಿಯವರ ಒಡನಾಡಿಗಳಾಗಿದ್ದಂಥವರು VL ಶಂಕರ್ ಅವರು. ಇದು ನೋಡಿ ಮೀನಾ ಬಜಾರ್ ಅಂತ. ಇದು ಇಲ್ಲಿ ಪಾಪ ಇಲ್ಲಿ ಪ್ಲೀಸ್. ಇಲ್ಲ ಹಿತ್ತಾಳೆ ಸಾಮಾನು. ನೋಡಿ ಎಲ್ಲ ತಂಜಾವೂರು ಪೇಂಟಿಂಗ್ಸು, ಎಲ್ಲ ಆ್ಯಂಟಿಕ್ ಲುಕ್ ಕೊಡುವಂಥ ತಂಜಾವೂರು ಪೇಂಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಇಲ್ಲಿ. ಇದು ಕೂಡ ತಂಜಾವೂರು ಪೇಂಟಿಂಗು. ಚಿತ್ರಕಲಾ ಪರಿಷತ್ತಿನ ಇದೊಂದು ವಿಶೇಷ ಏನಪ್ಪ ಅಂದರೆ, ನೀವು ಯಾವಾಗಲೇ ಬಂದರೂ ಕೂಡ ಪರಿಷತ್ನಲ್ಲಿ ಈ ರೀತಿ ಒಂದು ವಸ್ತು ಪ್ರದರ್ಶನ ಸದಾಕಾಲ ಇರುತ್ತೆ. ನೋಡಬಹುದು ಉಚಿತವಾಗಿ ಅಥವಾ ಕೊಳ್ಳಬಹುದು ಅವಶ್ಯಕತೆ ಇರೋರು. ಹಾಂ ಬನ್ನಿ. ನಾನು ಬ್ಯಾಗ್ ತೊಗೊಂಡಿದ್ದೆ ಅಂತ ನಿಮ್ಗೆ ಹೇಳಿದ್ನಲ್ಲ, ಇದೇ ಅಂಗಡಿಯಲ್ಲಿ ತೊಗೊಂಡಿದ್ದೆ. हाँ इधर ही हाँ आपसे लिया था मैंने। 4 साल हो गया। 4 साल हो गया। देखो ऐसा सेम बैग मिलेगा? हाँ मिलेगा, कहीं नहीं मिलेगा। हाँ दे दो देखेंगे। हाँ 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 ವೆರಿ ನೈಸ್. ನಿಮ್ಗೆ ಹೇಳಿದ್ನಲ್ಲ ಸ್ನೇಹಿತರಾಗಲೇ, इसका कैमल कलर भी है। 4 ವರ್ಷಗಳ ಹಿಂದೆ ಇದೇ ಚಿತ್ರಕಲಾ ಪರಿಷತ್ನ ಪ್ರದರ್ಶನದಲ್ಲಿ ನಾನು ತಗೊಂಡಿದ್ದಂಥ ಗೋಪ್ರೋ ಬ್ಯಾಗ್ ಇವತ್ತು ಬಳಸ್ತೀನಿ ಅಂತ ಅವ್ರು ನೋಡಿ ನನ್ನ ನೆನ್ಪಿಟ್ಕೊಂಡು ಬ್ಯಾಗ್ ನೋಡಿ ನಮ್ಮಲ್ಲಿ ತಗೊಂಡಿದ್ದು ಅಂತ ಹೇಳ್ತಾರೆ. ಪುನಃ ಅದು ಮಾರಾಟಕ್ಕೆ ಲಭ್ಯ ಇದೆ ನೋಡಿ ಇಲ್ಲಿ. ಭಯ್ಯ ಕಿತ್ನಾ ಪಡ? अरे ले लो ना, तो लेके गया तो 4 साल यूज किया। अब कितना पड़ेगा? वो आपको ಅದು ಈಗ ಬ್ಯಾಗ್ನ ಬೆಲೆ 3,500 ಅಂತೆ. 1,000ಕ್ಕೆ ತೊಗೊಂಡಿದ್ದೆ ಆಗ ನಾನು. 1,000 ರೂಪಾಯಿ ಕೊಟ್ಟು ತೊಗೊಂಡಿದ್ದೆ, 3,500 ಹೇಳ್ತಾನೆ. ಹಂಗೆ ಕಾಲ ಬದಲಾಗ್ತಿರುತ್ತೆ, ಬೆಲೆಗಳು ಬದಲಾಗ್ತಿರ್ತವೆ. ಪರಿಷತ್ಗೆ ನೀವು ಎಂಟ್ರಿ ಆದರೆ ನಮ್ಮ ಬಲಭಾಗಕ್ಕೆ ಆ್ಯಕ್ಚುಲಿ ನೀವು ಅಲ್ಲೇನು ನೋಡಿದ್ರಲ್ಲ ಆ ಎವ್ರಿಡೇ ವಸ್ತು ಪ್ರದರ್ಶನಗಳು ಅಂದರೆ ಸ್ಟಾಲ್ಸ್ ಏನಿದೆಯಲ್ಲ, ಅದು ಇಲ್ದಿರ್ತಿತ್ತು ಯಾವಾಗಲೂ. ಅಂದರೆ ಒಂದು ಶಾಶ್ವತ ಕೊಠಡಿಗಳ ರೂಪದಲ್ಲಿ ಒಂದು ಅಂಗಡಿ ಮಳಿಗೆಗಳನ್ನ ಮಾಡಿ ಇಲ್ಲಿ ಯಾವಾಗಲೂ ಮಾರಾಟಕ್ಕೆ ಇಡ್ತಾಯಿದ್ರು. ಅದು ಅಂದ್ಕೊಂಡೆ ಅಲ್ಲೇ ಆಗಿಟ್ಟಿದ್ದಾರೆ ಟೆಂಪ್ರವರಿ ಮಾಡಿ ಅಂತ ಅಂದ್ಕೊಂಡೆ ಮನಸ್ಸಲ್ಲಿ. ಈಗ ಅಲ್ಲಿ ಬಂದು ವಿಚಾರಿಸಿದ್ದಕ್ಕೆ ಅವ್ರು ಹೇಳಿದ್ರು, ಸರ್ ಈಗ ಇದನ್ನು ಹೊಸದಾಗಿ ನವೀಕರಣ ಮಾಡಿ ಹೊಸ ಅಂಗಡಿಗಳನ್ನು ಮಾಡ್ತಾಯಿದ್ದಾರೆ ಅಂತ. ತೋರ್ಸಪ್ಪ ಬೈ ಕಡೆ ಬೈ, ಏನು ತೋರಿಸಿ ನೋಡಿ, ಬ್ಲಾಕ್ ತೋರಿಸಿ. ಓ ಇದು ಸೈಜು ನೋಡಿ, ಇದು ಒಂದು ಮಳಿಗೆ ಅಂತ ಕಾಣುತ್ತೆ. ಸೊ ಈ ಥರ ಮಾಡಿದ್ದಾರೆ. ಸೊ ಇಲ್ಲಿ ಯಾವಾಗಲೂ ನಿರಂತರವಾಗಿ ನಿಮಗೆ ಸ್ಟಾಲ್ಗಳು
ಮಾರಾಟಕ್ಕೆ ಪದಾರ್ಥಗಳು ಲಭ್ಯ ಇರ್ತದೆ. ಅದು ಶಾಶ್ವತವಾಗಿ ಇಲ್ಲಿ ಮಾಡ್ತಾ ಇದ್ದಾರೆ. ತಾತ್ಕಾಲಿಕವಾಗಿ ಅಲ್ಲೊಂದು ನಿಮಗೆ ಶೆಡ್ಗಳನ್ನ ನಿರ್ಮಾಣ ಮಾಡಿ ಇಟ್ಟಿದ್ದಾರೆ ಸ್ನೇಹಿತರೆ. ಸ್ನೇಹಿತರೆ, ಎಲ್ಲವನ್ನೂ ತೋರಿಸಿದ್ದೀನಿ. ಅದೇ ನಾವು ನಮ್ಮ ಸ್ನೇಹಿತರು ಆಗಾಗ ಪದೇ ಪದೇ ಹೋಗಿ ಬರ್ತೀವಿ ಜಾಗ ಅಂತ ಅದು ಜನಾರ್ದನ ಹೋಟೆಲ್ ಇದು. ಕಾಂತರಾಜ್ ಹೇಗಿದ್ದೀರಿ? ಏನ್ರಿ ಇಷ್ಟು ವರ್ಷ ಆಗೋದು ಭೇಟಿ ಮಾಡಿ. ನಾನು ಇಲ್ಲಿ ಒಂದು ಟೀ ದಮ್ಮಡಿ ಅಂತ ಬಂದೆ, ನೀವು ಸಿಕ್ಕಿದ್ದೀರಾ ಇಲ್ಲಿ? ನಾನಿವತ್ತು ಸಂಡೇ ಬಿಸಿಯಾಗಿದ್ದೆ. ಹಾಂ, ಅದೇ ಚಿತ್ರಕಲಾ ಪರಿಷತ್ ನೋಡ್ಕೊಂಡು ಕ್ಯಾಂಪಸ್ ನೋಡ್ಕೊಂಡು ಓಹೋ ವೆರಿ ಗುಡ್ ಮಠ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ವೆರಿ ಗುಡ್. ನೋಡಿ ನೀವಾದರೂ ಸಿಕ್ಕ್ರಿ. ನಾನು ಬಂದರೆ ಇಲ್ಲಿ ಅಂಗಡಿ ಮುಚ್ಚಿಬಿಟ್ಟಿತ್ತು. ಹೌದೌದು. ಏನಪ್ಪ ಮಾಡೋದು ಅಂದ್ಬಿಟ್ಟು ಹಿಂಗೂ ಟೀ ಇಲ್ದೆಲ್ಲ ಒಂದು ದಮ್ಮಡಿ ಅಂತ ನಿಂತ್ಕೊಂಡ್ಬಿಟ್ಟೆ. ಅದ್ರ ನೀವೇ ಕರೆಕ್ಟಾಗಿ ಬಂದುಬಿಟ್ರಿ. ಎಲ್ಲ ಚೆನ್ನಾಗಿದ್ದೀರಾ? ನೀವೇನೋ ಇದು ಯೂಟ್ಯೂಬ್ ಚಾನಲ್ ಏನೋ ನೋಡಿದಪ್ಪ, ಜನಪದ ಸಿರಿ ಅಂತ ಭಾಳ ಚೆನ್ನಾಗಿ ಬರ್ತಾ ಇದ್ದೀರಿ. ಅಂದರೆ ಯು ಹ್ಯಾವ್ ಟು ಯುನೋ ಯು ಆರ್ ಡೂಯಿಂಗ್ ಅ ಗುಡ್ ಜಾಬ್. ಆಲ್ ದ ಬೆಸ್ಟ್. ಪ್ಲೀಸ್ ಕಂಟಿನ್ಯೂ. ಸಿಗ್ತಾ ಇರ್ರಿ. ನೋಡಿ ಸ್ವಾಮಿ, ನಾವಿರೋದು ಹೀಗೆ